ಆಶ್ಚರ್ಯ ನೋಡಿ, ಈ ನಾ ಕಸ್ತೂರಿ ಅಂತ ನಮ್ಮಲ್ಲಿ ಒಬ್ಬ ಮಹಾಶ್ರೇಷ್ಠ ಹಾಸ್ಯ ಸಾಹಿತಿ ಇದ್ದರು. ಅವರು ಒಂದು ಮಾತು ಬರೆದಿದ್ದಾರೆ ಉಪನಿಷತ್ತದು, ಸ್ವಲ್ಪ ಬದಲಾವಣೆ ಮಾಡಿ. ಏನು ಗೊತ್ತಾ? ಈಶಾವಾಸ್ಯಮಿದಂ ಹಾಸ್ಯಂ ಅಂತ. ಈಶಾವಾಸ್ಯಮಿದಂ ಸರ್ವಂ ಅಲ್ಲ, ಈಶಾವಾಸ್ಯಮಿದಂ ಹಾಸ್ಯಂ. ಅಲ್ಲಿ ದೇವರಲ್ಲೇ ಇದೆ. ಹಾಗಿರೋದ್ರಿಂದ ಇಡೀ ಪ್ರಪಂಚ ಎಲ್ಲ ಹಾಸ್ಯದಲ್ಲಿದೆ. ಆದರೆ ಅದನ್ನು ನೋಡೋ ದೃಷ್ಟಿ ಮಾತ್ರ ಬೇಕು. ಗಂಭೀರ ಸಾಹಿತ್ಯಕ್ಕೂ ಹಾಸ್ಯ ಸಾಹಿತ್ಯಕ್ಕೆ ಏನು ವ್ಯತ್ಯಾಸ ಅಂದರೆ, ಗುರಿ ನಮ್ಮಿಬ್ಬರದು ಒಂದೇ. ಏನೋ ಹೇಳೋಕ್ಕೆ, ಏನೋ ತಲುಪಕ್ಕೆ, ಯಾವುದೋ ಗುರಿ ತಲುಪಕ್ಕೆ ಹೋಗ್ತಾ ಇರ್ತೀವಿ. ಇವ್ರು ಈ ಕಡೆಯಿಂದ ಬರ್ತಾರೆ, ನಾವು ಆ ಕಡೆಯಿಂದ ನಗ್ತಾ ಬರ್ತಾ ಇರ್ತೀವಿ. ಆರಾಮಾಗಿ ಇವರು ಕಲ್ಲು ಮುಳ್ಳು ಹಾದಿ ಈ ಕಡೆಯಿಂದ ರೀಚ್ ಆಗ್ಬೋದು, ನಾವು ಆರಾಮಾಗಿ ನೈಸ್ ರೋಡಲ್ಲಿ, ಇದು ರಿಂಗ್ ರೋಡಲ್ಲಿ ಬಂದು ರೀಚ್ ಆಗ್ತೀವಿ. ಆವಾಗ ನಮ್ಗೆ ಡ್ರೈವಿಂಗ್ ಅಷ್ಟು ಗೊತ್ತಾಗಲ್ಲ. ಬಟ್ ರೀಚ್ ಆಗೋದು ಗುರಿ ಮಾತ್ರ ಅದು ನಿಜವಾಗಲೂ ಒಂದೇ. ಆ ಕಾರಣಕ್ಕೋಸ್ಕರ ನಮ್ಮ ಡುಂಡಿರಾಜ್ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಸಾಹಿತ್ಯದಲ್ಲಿ ನವರಸಗಳಲ್ಲಿ ಹಾಸ್ಯರಸ ಕೂಡ ಒಂದು. ಆದರೂ ಯಾಕೋ ಹಾಸ್ಯ ಸಾಹಿತ್ಯಕ್ಕೆ ವಿಮರ್ಶೆ ಸಾಹಿತ್ಯ ತೊಗೊಂಡಿಲ್ಲ ಅಂತ ನನಗನ್ಸೋದು ಬೇಡ ಅನಿಸುತ್ತೆ. ಯಾಕೆ ಅಂತಂದರೆ, ಇವತ್ತು ಯಾವುದೋ ಒಂದು ಹಾಸ್ಯ ಪುಸ್ತಕ ಓದ್ಬಿಟ್ಟು ವಿಮರ್ಶೆ ಬರೆದು ಇದು ಯಾರೋ ನಗಬೇಡಿ ಅಂದರೆ, ಅಥವಾ ಇದನ್ನು ನಗಿ ಅಂತಂದರೆ ಇನ್ನೊಬ್ಬರು ರೆಕಮೆಂಡೇಷನ್ ಬೇಕಾಗಿಲ್ಲ. ನಮ್ಮ ಹೃದಯದ ಭಾವನೆಗಳು ಹಿಂಗೆ ತೊಗೊಂಡು ಹೋಗ್ತಾ ಇರೋದು.